ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸೆಕೆಂಡ್ PUC ರಿಸಲ್ಟ್ ಅನ್ನ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನ ಎಲ್ರಿಗಿಂತ ಮುಂಚಿತವಾಗ್ಲೂ ಯಾವ ರೀತಿ ನೋಡಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಂದ್ಬಿಟ್ಟು ನಿಮ್ಮ ಒಂದು ಸೆಕೆಂಡ್ PUC ರಿಸಲ್ಟ್ ಅಫಿಷಿಯಲ್ ಆಗಿ 3 ಗಂಟೆಗೆ ಆದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ನಿಮ್ಗೆ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಆದ್ರೆ ಮೆನ್ಷನ್ ಮಾಡಿದ್ದಾರೆ. ರಿಸಲ್ಟ್ ನೋಡೋದಕ್ಕೆ ಇಲ್ಲಿ ಸಾಕಷ್ಟು ವಿಧಾನ ಆದ್ರೆ ಇರುವಂತದ್ದು. ಒಂದು ವೆಬ್ಸೈಟ್ ಮುಖಾಂತರ ನೋಡಬಹುದು, ಇನ್ನೊಂದು ಅಪ್ಲಿಕೇಶನ್ ಮುಖಾಂತರ ನೋಡಬಹುದು, ಇಲ್ಲ ಅಂತ ಅಂದ್ರೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ, ಇಲ್ಲ ಅಂತಂದ್ರೆ ಆ ಮೊಬೈಲ್ ನಂಬರ್ ಮುಖಾಂತರ ಏನ್ ವಾಟ್ಸ್ಆಪ್ ಅನ್ನ ಕ್ರಿಯೇಟ್ ಮಾಡಿರ್ತೀರಾ ಅದಕ್ಕಾದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಆದ್ರೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಫಾಸ್ಟೆಸ್ಟ್ ವೇ ಯಾವುದು ರಿಸಲ್ಟ್ ನೋಡೋದಕ್ಕೆ, ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ಯಾವ್ದ್ರಲ್ಲಿ ನೀವು ರಿಸಲ್ಟ್ ಅನ್ನ ನೋಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇಲ್ಲಿ ಬೆಸ್ಟ್ ಏನು ಅಂತ ಅಂದ್ರೆ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಪ್ಲಿಕೇಶನ್ ಆಗ್ಲಿ, ಇಲ್ಲ ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುವಂತಹ ಮೆಸೇಜ್ಗಿಂತ ಮುಂಚಿತವಾಗ್ಲೂ ಎಲ್ಲಿ ರಿಸಲ್ಟ್ ನೋಡಬಹುದು ಅಂತ ಅಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದು. ಪ್ರತಿಯೊಬ್ಬರಿಗೂ ನಾನು ಸಜೆಸ್ಟ್ ಮಾಡುವಂತದ್ದು, ಈಗ 3 ಗಂಟೆಗೆ ರಿಸಲ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಆ 3 ಗಂಟೆಗಿಂತ ಮುಂಚಿತವಾಗ್ಲೇನೆ ನಮಗೆ ಗೊತ್ತಾಗುತ್ತೆ. ಈಗ ಕೆಲವೊಂದಿಷ್ಟು ಚಾನಲ್ಸ್ ಅನ್ನ ನೋಡಿದ್ರೆ, ನ್ಯೂಸ್ ಚಾನಲ್ಸ್ ಅನ್ನ ನೋಡಿದ್ರೆ ಅಲ್ಲಿ ಸುದ್ದಿಗೋಷ್ಠಿ ಆದ್ರೆ ನಡೀತಾ ಇರುತ್ತೆ. ಈಗ ಸೆಕೆಂಡ್ PUC ರಿಸಲ್ಟ್ ಫಲಿತಾಂಶ ಪ್ರಕಟಣೆ, ಇಷ್ಟು ಜನ ಟಾಪರ್ಸ್ ಇದಾರೆ, ಇಷ್ಟು ಡಿಸ್ಟ್ರಿಕ್ಟ್ ಅಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ, ಇಷ್ಟು ಕಾಲೇಜಸ್ ಅಲ್ಲಿ ಚೆನ್ನಾಗಿ ಬಂದಿದ್ದಾರೆ, ಇವರು ಟಾಪರ್ಸ್ ಅಂತ ಹೇಳ್ಬಿಟ್ಟು ಈ ರೀತಿ ಮೆನ್ಷನ್ ಆಗಿರ್ತಾರೆ. ಎಕ್ಸಾಮ್ ಬರೆದಿರುವಂತ ಸ್ಟೂಡೆಂಟ್ಸ್ ಎಷ್ಟು, ಅದ್ರಲ್ಲಿ ಪಾಸ್ ಆಗಿರೋರು ಎಷ್ಟು, ಫೇಲ್ ಆಗಿರೋರು ಎಷ್ಟು ಏನು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಆದ್ರೆ ಅಲ್ಲೆಲ್ಲಾನು ಸಾಷ್ಟಾಗಿ ಹೇಳ್ತಾ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ಆದ್ರೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಒನ್ ಥಿಂಗ್ ಏನು ಅಂತ ಅಂದ್ರೆ ಇಲ್ಲಿ 3 ಗಂಟೆ ಅಂತ ಹೇಳಿದ್ದಾರೆ, ವಿತಿನ್ 3 ಗಂಟೆ ಒಳಗಡೆ. ಈಗ ಅಕಸ್ಮಾತ್ ಆಗಿ 2 ಗಂಟೆಗೆ ಬಂದ್ರು ಸಹ ಆಶ್ಚರ್ಯ ಪಡುವಂತದ್ದಿಲ್ಲ, ಇಲ್ಲ ಅಂತಂದ್ರೆ 1 ಗಂಟೆಗೆ ಬಂದ್ರು ಆಶ್ಚರ್ಯ ಪಡುವಂತದ್ದೇ ಇಲ್ಲ. ಬಟ್ ಮ್ಯಾಕ್ಸಿಮಮ್ ನಿಮ್ಗೆ 3 ಗಂಟೆ ಹೇಳಿದ್ದಾರೆ. 3 ಗಂಟೆ ಅಷ್ಟರ ಒಳಗಡೆ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಬಂದಿದ ತಕ್ಷಣ ರಿಸಲ್ಟ್ ನ ಯಾವ ರೀತಿ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ನೀವು ಕೂತಿರುವಂತಹ ಜಾಗದಲ್ಲೇ ನಿಮ್ಮ ಒಂದು ಮೊಬೈಲ್ ಅಲ್ಲೇನೆ ಸಹ ನೀವು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಲ್ಯಾಪ್ಟಾಪ್ ಬೇಕು, ಇಲ್ಲ ಅಂತ ಅಂದ್ರೆ ನೀವು ಸೈಬರ್ಸ್ಗೆ ಹೋಗ್ಬೇಕು ಅನ್ನುವಂಥದ್ದು ಏನಿಲ್ಲ. ಮೊಬೈಲ್ ತಗೊಳ್ಳಿ, ಮೊಬೈಲ್ ತಗೊಂಡು ಗೂಗಲ್ ಅಥವಾ ಯಾವುದೇ ಬ್ರೌಸರ್ಗೆ ಹೋಗಿ ಜಸ್ಟ್ ಯಾವ ರೀತಿ ಸರ್ಚ್ ಮಾಡ್ತೀರಾ ಅಂತ ಅಂದ್ರೆ kr.nic.in 2026 ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಸಹ ಇಲ್ಲಿ ವೆಬ್ಸೈಟ್ ಈಗಾಗಲೇ ಅಪ್ಡೇಟ್ ಆಗಿರುವಂತದ್ದು. ದ ವೆರಿ ಫಸ್ಟ್ ವೆಬ್ಸೈಟ್ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ ಇದೆ. ಓಕೆನಾ, ಇದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಆದ್ರೆ ಸಿಗುವಂತದ್ದು. ಜಸ್ಟ್ ಒಂದು ಕ್ಲಿಕ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಅಂತ. ಇವತ್ತು 3 ಗಂಟೆ ಟೈಮ್ಗೆ ಯಾವಾಗ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೋ ಅವಾಗ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಇರುವಂತದ್ದು 2026 ಅಂತ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ಗೆ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ, ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ 2026 ಅನೌನ್ಸ್ಡ್ ಆನ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಡೇಟ್ ಆದ್ರೆ ಬರುವಂತದ್ದು. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ, ಈ ರೀತಿಯಾಗಿ ನಿಮ್ಗೆ ಒಂದು ಲಿಂಕ್ ಅನ್ನು ಆದ್ರೆ ಪ್ರೊವೈಡ್ ಮಾಡ್ತಾರೆ 3 ಗಂಟೆಗೆ. ಇದೇ ಒಂದು ವೆಬ್ಸೈಟ್ ಅಲ್ಲಿ ಇದೇ ಒಂದು ವೆಬ್ಸೈಟ್ ಆದ್ರೆ ಚೇಂಜ್ ಆಗುತ್ತೆ. ಜಸ್ಟ್ ನೀವು ಇಲ್ಲಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡ್ತೀರಾ, ಆಲ್ ಟಿಕೆಟ್ ನಂಬರ್ ಅನ್ನ, ನಿಮ್ಮ ಕಾಂಬಿನೇಷನ್ ಅನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಬರುತ್ತೆ. ನೋಡಿ, 3 ಗಂಟೆಗೆ ರಿಸಲ್ಟ್ ಅನ್ನ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ನಿಮ್ ತರನೇ ಪ್ರತಿಯೊಬ್ರು ಕರ್ನಾಟಕದಲ್ಲಿರುವಂತಹ ಸೆಕೆಂಡ್ PUC ಸ್ಟೂಡೆಂಟ್ಸ್ ಪ್ರತಿಯೊಬ್ರು ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಅಟ್ ಎ ಟೈಮ್ ಈ ಒಂದು ವೆಬ್ಸೈಟ್ ಗಾದ್ರೆ ಬರ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಈ ಒಂದು ವೆಬ್ಸೈಟ್ ಗೆ ಆ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ವೆಬ್ಸೈಟ್ ಸ್ವಲ್ಪ ಕ್ರಾಶಸ್ ಆಗುತ್ತೆ, ಸರ್ವರ್ ಡೌನ್ ಆಗುತ್ತೆ, 404 ಸರ್ವರ್ ಎರರ್ ಅಂತ ಬರುತ್ತೆ. ಈ ರೀತಿಯಾಗಿ ಮಿಸ್ಟೇಕ್ಸ್ ಎಲ್ಲಾನು ಆಗ್ತಾ ಇರುತ್ತೆ. ಬಟ್ ನೀವೇನ್ ಮಾಡ್ಬೇಕು, ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಟ್ರೈ ಮಾಡ್ತಾ ಇರಬೇಕು. ಆದಷ್ಟು ಗವರ್ನಮೆಂಟ್ ಆಫ್ ಕರ್ನಾಟಕ, ನಿಮ್ಮ PU ಎಜುಕೇಶನ್ ಬೋರ್ಡ್ ಅವರು ಆದಷ್ಟು ವೆಬ್ಸೈಟ್ಸ್ ಏನು ಸಹ ಸರ್ವರ್ ಹೋಗದೆ ಇರೋ ತರ ಟ್ರೈ ಮಾಡ್ತಾನೆ ಇರ್ತಾರೆ. ನಿಮಗೆ ರಿಸಲ್ಟ್ ಆದ್ರೆ ಸಿಗುತ್ತೆ. ಓಕೆನಾ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಮೊದಲಿಗೆ ನೋಡ್ಕೊಳ್ಳಿ, ಮತ್ತೆ ಬೇಕಿದ್ರೆ ನೀವು ಅಪ್ಲಿಕೇಶನ್ಸ್ ಅಲ್ಲಿ, ಇಲ್ಲ ಅಂತ ಅಂದ್ರೆ ಈಗ ಇನ್ನೊಂದು ಹೊಸದಾಗಿ ಏನ್ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಈ ಒಂದು ಡಿಜಿಲಾಕರ್ ಆಪ್ ಅಂತ ನಿಮ್ಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ. ಅದರಲ್ಲಿ ನಿಮ್ಮ ಒಂದು ಅಂಕಪಟ್ಟಿ ಅಂದ್ರೆ ಈಗ ನಿಮ್ಗೆ ಏನ್ ಬಂದಿರುತ್ತೆ ಮಾರ್ಕ್ಸ್, ಅದರದ್ದು ಬೇಕಿದ್ರೆ ಪ್ರಿಂಟ್ಔಟ್ ಅನ್ನ ತಗೊಳ್ಳೋದಕ್ಕೆ ಈಗ ಮಾರ್ಕ್ಸ್ ಕಾರ್ಡ್ ಟೈಪ್ ಅಲ್ಲಿ ಆದ್ರೆ ಅಂಕಪಟ್ಟಿ ಬರುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಬೇಕಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಪ್ರತಿಯೊಬ್ಬರು ಇದೇ ಒಂದು ವೆಬ್ಸೈಟ್ ಅಲ್ಲಿ ಆದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ, ಪ್ರತಿಯೊಬ್ಬರಿಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕಿಂತ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಆಗ್ಲಿ. ಅಂಡ್ ಹಾಗೇನು ನೀವು ನಿಮ್ಮ ಎಲ್ಲ ಒಂದು ಫ್ರೆಂಡ್ಸ್ಗೂ ವಿಶ್ ಅನ್ನ ಮಾಡಿ ಕಮೆಂಟ್ ಬಾಕ್ಸ್ ಮುಖಾಂತರ. ಓಕೆನಾ, ಮುಂದೆ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, KCET ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.